ಕುಮಟಾ ತಾಲೂಕಿನ ಬಾಡಕಾಗಾಲದ ಜನತಾ ವಿದ್ಯಾಲಯದಲ್ಲಿ ಕುಮಟಾ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಶಿಬಿರವನ್ನು ಉದ್ಘಾಟಿಸಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಭಟ್ ಅವರು ಮಕ್ಕಳ ಶಿಕ್ಷಣ ಹಾಗೂ ಒಟ್ಟಾರೆ ವ್ಯಕ್ತಿತ್ವ ವಿಕಸನದಲ್ಲಿ ಆರೋಗ್ಯಕರ ದೃಷ್ಟಿಯ ಮಹತ್ವವನ್ನು ನೆನಪಿಸಿದರು. ಲಯನ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಮಕ್ಕಳು ಈ ಸೌಲಭ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು. ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ್ ಬಳಗಂಡಿ ಅವರು ದೃಷ್ಟಿ ಮೊದಲು ಯೋಜನೆ ಕುರಿತು ವಿವರಿಸಿ, ಇದು ಲಯನ್ಸ್ ಇಂಟರ್ನ್ಯಾಷನಲ್ನ ಜಾಗತಿಕ ದೃಷ್ಟಿ ಸಂರಕ್ಷಣಾ ಅಭಿಯಾನದ ಭಾಗವಾಗಿರುವುದಾಗಿ ತಿಳಿಸಿದರು. ಶಾಲಾ ಮಕ್ಕಳ ಕಣ್ಣುಗಳನ್ನು ತಪಾಸಣೆ ಮಾಡುವುದರ ಮೂಲಕ ಆರಂಭಿಕ ಹಂತದಲ್ಲಿ ದೃಷ್ಟಿ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ತಡೆಗಟ್ಟುವುದಾಗಿದೆ ಎಂದರು. ಆಸ್ಪತ್ರೆಯ ಸೇವಾ ಕಾರ್ಯಗಳ ಕುರಿತು ವಿವರಿಸಿದರು. ನೇತ್ರತಜ್ಞ ಡಾಕ್ಟರ್ ಮನೋಜ್ ಅವರು ಮಾತನಾಡಿ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕಣ್ಣಿನ ತೊಂದರೆಗಳು ಮತ್ತು ಅವು ಶೈಕ್ಷಣಿಕ ಸಾಧನೆಯ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು. PDG ಡಾಕ್ಟರ್ ಗಿರೀಶ್ ಕುಚ್ಚನಾಡ್ ಅವರು ಮಕ್ಕಳ ಕಣ್ಣಿನ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆದು ಚಿಕಿತ್ಸೆ ಪಡೆಯಬೇಕೆಂದು ಕರೆ ನೀಡಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಜನತಾ ವಿದ್ಯಾಲಯದ ಮುಖ್ಯಾಧ್ಯಾಪಕರಾದ ಸಂದೇಶ್ ಉಳ್ಳಿಕಾಶಿ ಅವರು ತಮ್ಮ ಶಾಲಾ ಮಕ್ಕಳಿಗಾಗಿ ಉಚಿತ ನೇತ್ರ ತಪಾಸಣೆ ಹಮ್ಮಿಕೊಂಡಿದ್ದಕ್ಕಾಗಿ ಲಯನ್ಸ್ ಕ್ಲಬ್ಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರ ಸಮಾಜ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಗಣೇಶ್ ನಾಯ್ಕ್, ಖಜಾಂಚಿ MM ಹೆಗಡೆ, ಸದಸ್ಯರಾದ HN ನಾಯ್ಕ್, ಶ್ರೀಮತಿ ಮಂಗಲಾ ನಾಯ್ಕ್, MK ಶಾನ್ಭಾಗ್, ದಿನೇಶ್ ನಾಯ್ಕ್, ಆಸ್ಪತ್ರೆಯ ಸಿಬ್ಬಂದಿಗಳು, ಶಾಲಾ ಪೋಷಕ ಸಮಿತಿಯ ನಾರಾಯಣ್ ನಾಯ್ಕ್ ಹಾಗೂ ಶಿಕ್ಷಕ ವೃಂದದವರು ಹಾಜರಿದ್ದರು. ನೇತ್ರತಜ್ಞ ಡಾಕ್ಟರ್ ಮನೋಜ್ ಅವರು ಶಾಲೆಯ ಎಲ್ಲ 160 ವಿದ್ಯಾರ್ಥಿಗಳ ಕಣ್ಣು ತಪಾಸಣೆ ನಡೆಸಿ ಅವಶ್ಯವಿರುವವರಿಗೆ ಔಷಧಿಗಳನ್ನು ನೀಡಿದರು. ಆಸ್ಪತ್ರೆಯ ಸಿಬ್ಬಂದಿ ಸಹಕರಿಸಿದರು. ದೃಷ್ಟಿದೋಷ ಹೊಂದಿರುವ ಕೆಲವರನ್ನು ಮುಂದಿನ ಹೆಚ್ಚಿನ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಪಾಲಕರೊಂದಿಗೆ ಲಯನ್ಸ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಲು ಆಹ್ವಾನಿಸಲಾಯಿತು. ಆರಂಭದಲ್ಲಿ ಜನತಾ ವಿದ್ಯಾಲಯದ ವಿದ್ಯಾರ್ಥಿನಿಯರ ಪ್ರಾರ್ಥನೆ, ಹಿರಿಯ ಶಿಕ್ಷಕ ಈಶ್ವರ್ ಭಟ್ ಅವರ ನಿರ್ವಹಣೆ ಹಾಗೂ ವಂದನೆಯೊಂದಿಗೆ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು.